ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೇತ್ರ ಲಾಕ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಬಂದು ವೆಡ್ನೆಸ್ಡೇ ಮಾರ್ನಿಂಗ್. ಇವತ್ತಿನ ದಿನ ಅಕ್ಷಯ ತೃತೀಯ. ಪ್ರತಿ ಹಬ್ಬಕ್ಕೂ ಏನಾದರೂ ಒಂದು ಸಿಹಿನ ಮಾಡೇ ಮಾಡ್ತೀವಿ. ಹಾಗಿದ್ಮೇಲೆ ಇವತ್ತು ಮಾಡ್ಲಿಲ್ಲ ಅಂದ್ರೆ ನಡೆಯುತ್ತಾ? ನಾನಿವತ್ತು ಅಕ್ಷಯ ತೃತೀಯಗೆ ಏನಿಲ್ಲ, ಸಿಂಪಲ್ ಆಗಿ ಪೊಂಗಲ್ ಮಾಡ್ಕೊಂಡಿದ್ದೆ. ಸರಿ, ಪೊಂಗಲ್ ರೆಸಿಪಿನ ನಿಮ್ಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮಾಡ್ಕೊಂಡಿದ್ದ ರೀತಿನ ನಾನಿಲ್ಲಿ ರೆಡಿ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ ಅಷ್ಟೇನೆ. ಏನಂದ್ರೆ ಒಂದು ಪಾತ್ರೆನಲ್ಲಿ ಸ್ವಲ್ಪ ಬೆಲ್ಲನ ಕರಗಿಸೋಕೆ ಇಟ್ಕೊಂಡಿದ್ದೀನಿ. ನಾನು ಸುಮಾರು ಒಂದು 200 ಗ್ರಾಮ್ ಅಷ್ಟು ಬೆಲ್ಲನ ಕರಗಿಸ್ಕೊಂತಾ ಇದ್ದೀನಿ ಒಂದ್ ಕಡೆ ಪಾತ್ರೆನಲ್ಲಿ. ಹಾಗೆ ಅಕ್ಕಿ ಮತ್ತೆ ಹೆಸರುಬೇಳೆನ ಕೂಗ್ಸಿ ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದ್ ಕಡಾಯಿಗೆ ತುಪ್ಪನ ಹಾಕಿ, ತುಪ್ಪ ಬಿಸಿ ಆದ ನಂತರ ನಾನಿಲ್ಲಿ ಗೋಡಂಬಿ ಮತ್ತೆ ಬಾದಾಮಿನ ಹಾಕಿ, ಬಾದಾಮಿನ ಸಣ್ಣ ಸಣ್ಣದಾಗಿ ಸೀಳ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಅದು. ಬಾದಾಮಿ ಮತ್ತೆ ಗೋಡಂಬಿ ಹೊಂಬಣ್ಣ ಬಂದ ನಂತರ ಅದಕ್ಕೆ ದ್ರಾಕ್ಷಿನ ನಾನಿಲ್ಲಿ ಹಾಕೊಂತಿದ್ದೀನಿ. ನನ್ನ ಯಾವಾಗ್ಲೂ ದ್ರಾಕ್ಷಿನ ಬ್ಲಾಕ್ ಮತ್ತೆ ಇನ್ನೊಂದು ಎರಡನ್ನು ಮಿಕ್ಸ್ ಅಲ್ಲಿ ಹಾಕೊಂತೀನಿ. ಅದಾದ ನಂತರ ನಾನಿಲ್ಲಿ ಅರಿಶಿನ ಕೊಂಬನ್ನ ಹಾಕಿದ್ದೀನಿ. ಹಸಿ ಅರಿಶಿನದ ಕೊಂಬು ಸ್ವಲ್ಪ ಸ್ವಲ್ಪ ಪಿಂಚ್ ಆಫ್ ಅರಿಶಿನದ ಕೊಂಬನ್ನ ತುರ್ದು ಹಾಕೊಂಡಿದ್ದೀನಿ. ಅದಕ್ಕೆ ಕೊಬ್ಬರಿ ತುರಿ, ಒಂದೇ ಒಂದ್ ಸ್ವಲ್ಪ ಕೊಬ್ಬರಿ ತುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು, ಅದಾದ ನಂತರ ನಾನಿಲ್ಲಿ ಪಿಂಚ್ ಆಫ್ ಏಲಕ್ಕಿ ಪುಡಿನ ಹಾಕೊಂತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡ ನಂತರ ನಾನಿಲ್ಲಿ ಏನು ಆವಾಗಲೇ ಕಾಯಿಸಿ ರೆಡಿ ಇಟ್ಕೊಂಡಿರುವಂತ ಬೆಲ್ಲದ ನೀರನ್ನ ಇಲ್ಲಿ ಹಾಕೊಂತಾ ಇದ್ದೀನಿ. ಇದಿಷ್ಟು ಹಾಕಿ ಕುದಿ ಬಂದ ನಂತರ ಇದಕ್ಕೆ ನಾನಿವಾಗ ಏನು ನಾನು ಆಲ್ರೆಡಿ ಕೂಗಿಸಿ ರೆಡಿ ಮಾಡಿ ಇಟ್ಕೊಂಡಿರುವಂತ ರೈಸ್ನ ಹಾಕ್ತಾ ಇದ್ದೀನಿ. ಹೆಸರುಬೇಳೆ ಮತ್ತೆ ರೈಸು. ಇದನ್ನ ಸ್ವಲ್ಪ ಸಾಫ್ಟ್ ಆಗಿ ಬೇಯಿಸ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಪೊಂಗಲ್ ಅಂದ್ರೆ ಸಾಫ್ಟ್ ಆಗಿದ್ರೇನೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಒಂದ್ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಮಿಕ್ಸ್ ಮಾಡಿ ಎಲ್ಲ ಆದ ನಂತರ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ ಇದು. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ನಾನು ಇದನ್ನೇ ಇಟ್ಟು ದೇವ್ರಿಗೆ ಪೂಜೆ ಮಾಡಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬರ್ತೀನಿ ನಡಿಮ್ಮ, ನಡಿ ಮುಂದೆ ನಡಿ, ಬರ್ತೀನಿ. ನಿಮ್ಮೆಲ್ಲರಿಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯದ ಶುಭಾಶಯಗಳು. ನಾನಿವಾಗ ಟೈಮು 1 ಗಂಟೆ ಆಗಿದೆ. ಇವಾಗ ಅಕ್ಷಯ ತೃತೀಯ ಅಲ್ವಾ, ಅದಕ್ಕೆ ಏನಾದರೂ ಸುಮ್ಮನೆ ಸಿಂಪಲ್ ಆಗಿ ಏನಾದರೂ ಮನೆಗೆ ತಗೊಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನಾನು ದೊಡ್ಡದಾಗೆಲ್ಲ ಏನೂ ತರ್ತಾ ಇಲ್ಲಪ್ಪ, ಚಿಕ್ಕದಾಗೆ. ಹಾಗೆ ನೆನ್ನೆ ಮೂಗ್ನದ್ದು ಕೂಡ ಬಿದ್ದೋಗ್ಬಿಟ್ಟಿದೆ. ಅಲ್ಲಿ ಬಚ್ಚಲ ಮನೆಯಲ್ಲಿ ಬಿದ್ದಿತ್ತು, ಎತ್ಕೊಳ್ಳೋಣ ಅನ್ನೋವಷ್ಟರಲ್ಲಿ ಅದು ತೂತೊಳಗಡೆ ಒಂಟೆ ಹೋಗ್ಬಿಡ್ತು. ಸರಿ, ಅದಕ್ಕೆ ಒಂದು ಮೂಗ್ನದ್ದು ತಗೊಂಡು ಅಷ್ಟರಲ್ಲಿ ಒಂದೇನೋ ಕಾಲು ಚೈನ್ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಬಟ್ ಏನು ತೊಗೊತೀನೋ ನೋಡಿಕೊಂಡು ತೊಗೊಬರೋಣ ಅಂತ. ಸುಮ್ಮನೆ ಅಕ್ಷಯ ತೃತೀಯ ಅಲ್ವಾ, ಅದಕ್ಕೆ ಮನೆಗೆ ಏನಾದರೂ ತೊಗೊಬರೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲಿ ಕಲೆಕ್ಷನ್ ನೋಡೋಣ. ಅಕ್ಷಯ ತೃತೀಯ ಅಂದಮೇಲೆ ಮನೆಗೆ ಏನಾದರೂ ತಗೊಬರೋದು ಒಂದು ವಾಡಿಕೆ. ಅಂದ್ರೆ ನಾವೇನೆಲ್ಲ ತಗೊಂಡ್ಬರ್ತೀವಿ ಅಥವಾ ನಾವೇನೆಲ್ಲ ಮಾಡ್ತೀವಿ ಅದು ಅಕ್ಷಯವಾಗುತ್ತೆ ಅನ್ನೋದೊಂದು ನಂಬಿಕೆ ಕೂಡ. ಹಾಗೇನೆ ಬರೀ ಚಿನ್ನ ಬೆಳ್ಳಿ ತಗೊಳ್ಳೋದಲ್ದಲೇನೆ ಮನೆಗೆ ದವಸ ಧಾನ್ಯ, ನಮ್ಗೆ ಬೇಕಾಗಿರುವಂತ ಗ್ರಾಸರೀಸ್ ತಗೋಬಹುದು. ಅಥವಾ ಇಲ್ದಲೇ ಇರೋವಂಥವ್ರಿಗೆ, ಬಡವ್ರಿಗೆ ಯಾರಿಗಾದ್ರೂ ದಾನ ಧರ್ಮ ಮಾಡೋದನ್ನು ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಇವತ್ತು ನಾನು ಅಕ್ಷಯ ತೃತೀಯಗೆ ಏನಾದ್ರು ಸಿಂಪಲ್ ಆಗಿ ತಗೊಳ್ಳೋಣ ಅಂತೇಳಿ ನಾನು ಇಲ್ಲಿ GRT ಜ್ಯುವೆಲರ್ಸ್ಗೆ ಬಂದಿದ್ದೀನಿ. ನಾವು ಆಲ್ಮೋಸ್ಟ್ ಯಾವಾಗ್ಲೂ ನಾವಿದೇ ಇಲ್ಲಿಗೆನೆ ಬರೋದು ಶಾಪ್ಗೆ. ಏನೇ ಒಂದು ಅಂದ್ರೆ ಸಿಲ್ವರ್ ಅಥವಾ ಗೋಲ್ಡ್ ತಗೊಳ್ಳೋದಾದ್ರೆ ನಾನು ಬರೋದಿಲ್ಲೇನೆ. ನಾನು ಮತ್ತೆ ಅಮ್ಮ, ಹಾಗೆ ವಿಕ್ರಮನು ಸಾಹಿತನು ಕರ್ಕೊಂಡು ಬಂದಿದ್ವಿ. ನನ್ನ ಹಸ್ಬೆಂಡ್ ಇರಲಿಲ್ಲ, ಅವರು ದೂರದ ಊರಿಗೆ ಹೋಗಿದ್ರು ಕೆಲ್ಸದ ಮೇಲೆ. ಹಾಗಾಗಿ ನಾನು ನಮ್ಮ ಅತ್ತೆನೇ ಬಂದ್ವಿ. ಆಟೋದಲ್ಲಿ ಬಂದ್ವಿ, ಗಾಡೀಲಿ ಬೇಡ ಇಬ್ರು ಮಕ್ಕಳನ್ನ ಕರ್ಕೊಂಡು ಅಂತ ಹೇಳಿ. ಹಾಗೆ ಬಂದು ನಮ್ಗೆ ಏನ್ ಬೇಕು ಕಲೆಕ್ಷನ್ಸ್ ಇಲ್ಲಿ ನೋಡ್ಕೊಂಡು, ಅದಾದ ನಂತರ ನಮ್ಮ ಅತ್ತೆಗೆ ಇವತ್ತು ಇಲ್ಲಿ ಬರೋ ಪ್ಲಾನ್ ಇರಲಿಲ್ಲ. ನಾನು ಕರ್ದೆ ಅಂತೇಳಿ ಅವ್ರು ಕೂಡ ನನ್ನ ಜೊತೆನಲ್ಲಿ ಬಂದ್ರು. ಸರಿ ಆಯ್ತು, ಏನಾದ್ರು ತಗೊಳ್ಳೋಣ, ಇಲ್ಲ ನಾನು ಏನಾದ್ರು ಎಕ್ಸ್ಚೇಂಜ್ ಮಾಡ್ತೀನಿ ಅಂತೇಳಿ, ರಿಂಗ್ ಎಕ್ಸ್ಚೇಂಜ್ ಮಾಡೋಣ ಅಂತೇಳಿ ಬಂದ್ರು. ಸರಿ ಅಂತೇಳಿ ನೋಡಿ, ಅಪ್ಪ ಚಿನ್ನದ ರೇಟ್ ಅಂತೂ ಎಷ್ಟು ಹೋಗಿದೆ ಅಂದ್ರೆ 8,500 ಏನೋ ಆಗೋಯ್ತು. ಅಷ್ಟು ಚಿನ್ನದ ರೇಟ್ ಆಗೋಗ್ಬಿಟ್ಟಿದೆ. ಸರಿ ಅಂತೇಳಿ ನಾನು ಮತ್ತೆ ನಮ್ಮ ಅತ್ತೆ ಏನ್ ಬೇಕೋ ಅದನ್ನ ತಗೊಂಡು ಮನೆಗೆ ಬಂದು, ನಾನು ಏನ್ ತಗೊಂಬಂದೆ ಅಂತಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಸಿಲ್ವರ್ದೊಂದು ನೆಕ್ಲೆಸ್ ತಗೊಂಡಿದ್ದೀನಿ. ಇದು ನನಗೆ ಒಂದು 5600 ಸಮಥಿಂಗ್ ಏನೋ ಬಿತ್ತು. ಹಾಗೆ ಕಿವಿಗೆ ನನಗೆ ಸೈಡ್ ಕಿವಿದು ಓಲೆ ಮುರಿದೋಗ್ಬಿಟ್ಟಿತ್ತು. ಅದನ್ನೆಲ್ಲ ಹಾಗೆ ಎತ್ತಿಟ್ಟಿದ್ದೀನಿ, ಚಿಕ್ಕ ಚಿಕ್ಕದೆಲ್ಲನ, ಅದೇನು ಆಗೋಕ್ ಹೋಗಿಲ್ಲ. ಇನ್ನ ಮೂಗ್ನತ್ತು ಅಂತ ಹೇಳಿದ್ನಲ್ಲ ನಾನು ಹೋಗೋವಾಗನೆ, ಅದ್ ನೆನ್ನೆನೆ ಕಳ್ದೋಗ್ಬೇಕಿತ್ತ. ಇದಕ್ ಬೇರೆ ಎಕ್ಸ್ಪೆನ್ಸಿವ್, ಎಕ್ಸ್ಟ್ರಾ ದುಡ್ಡು ಬಿತ್ತು. ಅದು ಇಲ್ಲ ಅಂದ್ರೆ ಬೇರೆ ಏನಾದ್ರು ತಗೋಬೋದಾಗಿತ್ತು. ನಾನು ಕಾಲ್ ಚೈನ್ ತಗೋಬೇಕು ಅಂತ ಅನ್ಕೊಂಡು ಹೋಗಿದ್ದೆ. ಬಟ್ ನಾನು ಅನ್ಕೊಂಡು ಹೋಗಿದ್ದ ಡಿಸೈನ್ ಕಾಲ್ ಚೈನ್ ಇವತ್ತು ಅಲ್ಲಿ ಇರ್ಲಿಲ್ಲ. ಅದಕ್ಕೋಸ್ಕರ ನಾನು ಅದನ್ನ ತಗೊಳ್ಳಿಲ್ಲ. ಅದ್ರ ಬದಲಾಗಿ ನಾನು ಸಿಲ್ವರ್ದು ನೆಕ್ಲೆಸ್ ತಗೊಂಡ್ ಬಂದೆ. ಇದು ತುಂಬಾ ದಿನದಿಂದ ಆಸೆ ಇತ್ತು ಅದು ತಗೋಬೇಕು ಅಂತ ಹೇಳಿ ಅದನ್ನ ತಗೊಂಡೆ. ಹಾಗೆ ನಮ್ಮ ಅತ್ತೆ ಬಂದು ರಿಂಗ್ ತಗೊಂಡ್ರು. ವಂಕಿ ಉಂಗ್ರ ತಗೋಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು. ಅವ್ರದ್ದು ರಿಂಗ್ ನ ಎಕ್ಸ್ಚೇಂಜ್ ಮಾಡಿದ್ರು. ಹಳೆ ರಿಂಗ್ನ
ಅವ್ರು ತಗೊಳ್ಳುವಾಗ 29,000ಗೆ ತಗೊಂಡಿದ್ರಂತೆ. 4 ಗ್ರಾಮ್ ಸಮಥಿಂಗ್ ಎಷ್ಟೋ ಇತ್ತು. ಇದು ಇವಾಗ 5.5 ಇದೆ. ಇವಾಗ ಇದನ್ನ 37,000ಗೆ ಹಳೆ ರಿಂಗ್ ಹಾಕೊಂಡ್ರು. ಮೇಲೆ ನಾವು ಇದನ್ನ 16,000 ಎಕ್ಸ್ಟ್ರಾ ಕೊಟ್ಟು ಟೋಟಲು 55,000 ಎಷ್ಟೋ ಆಯ್ತು. ಇನ್ನ ಪೂಜೆ ಎಲ್ಲ ಮಾಡಿ ಮನೆಗೆ ಬಂದು ಸಂಜೆ ಆಗೋಯ್ತು. ಮನೆಗೆ ಬರೋ ಅಷ್ಟರಲ್ಲಿ ಅದನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಾನು ಇವಾಗ ಇಲ್ಲಿ ನೆಕ್ಲೆಸ್ನ ಹಾಕೊಳ್ಳೋಣ ಅಂತ ಹೇಳಿ ಹಾಕೊಂಡ್ಬಿಡ್ತಿದ್ದೀನಿ. ನಮ್ಮತ್ತೆ ಇವತ್ತೇ ಹಾಕೊಂಡ್ಬಿಡು ಅಂತ ಹೇಳಿದ್ರು. ಸರಿ ಹಾಕೊಳ್ಳೋಣ ಅಂತೇಳಿ ಒಂದ್ ಗಳಿಗೆ ಹಾಕೊಂಡ್ಬಿಟ್ಟು ಎತ್ತೇಳೋಣ ಅಂತೇಳಿ ಹಾಕೊಂತ ಇದ್ದೀನಿ. ಹೇಗಿದೆ ನೆಕ್ಲೆಸ್ಸು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ಗೆ ನಾನು ಹೇಳಿದ್ನಲ್ಲ, ತುಂಬಾ ದಿನದ ಕನಸು ನನ್ಗೆ ಈ ತರದೊಂದು ನೆಕ್ಲೆಸ್ ತಗೋಬೇಕು ಅಂತೇಳಿ. ಅದ್ರಲ್ಲೂ ನನ್ಗೆ ಈ ತರ ಸ್ಟೋನ್ ಇರೋದಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಯಾಕೆಂದ್ರೆ ಅದು ನನ್ಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಫೇರ್ ಇರೋರ್ಗಿಂತ ನಮ್ಗೆ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಅನ್ನಿಸ್ತು. ಇರ್ಲಿ, ನನ್ಗೆ ಈ ತರದ್ ಇಷ್ಟ ಆಯ್ತು. ನೋಡೋಣ, ಇದನ್ನ ತಗೊಂಡ್ಮೇಲೆ ನನ್ಗೆ ಅನ್ನಿಸ್ತು ಗೋಲ್ಡ್ ಫಿನಿಶಿಂಗ್ ತಗೋಬೋದಿತ್ತು, ಗೋಲ್ಡ್ ಕವರಿಂಗ್ ಮಾಡಿರೋದು ಅಂತ. ಬಟ್ ಇದಕ್ಕೂ ಗೋಲ್ಡ್ ಕವರಿಂಗ್ ಮಾಡ್ಕೊಡ್ತಾರಂತೆ. ಬೇಕಂದ್ರೆ ನಾವು ಗೋಲ್ಡ್ ಪಾಲಿಶ್ ಮಾಡಿಸ್ಕೋಬಹುದು ಅಂತ ಹೇಳಿದ್ರು. ಇರ್ಲಿ, ಮತ್ತೆ ಮನ್ಸ್ ಬೇರೆ ಚೇಂಜ್ ಆಗೋಯ್ತು ಮನೆಗ್ ಬಂದ್ಮೇಲೆ. ಯಾಕಾದ್ರೂ ತಗೊಂಡ್ ಬಂದ್ನೋ, ಇದಕ್ ಸುಮ್ನೆ 5-6 ಸಾವಿರ ಕೊಟ್ಟು ಅಂತ ಹೇಳಿ ಬೇಜಾರಾಯ್ತು. ಇರ್ಲಿ, ನಮ್ಮಮ್ಮ ಅಂದ್ರೆ ನಮ್ಮ ಅತ್ತೆ ಬೇಡ ಇಟ್ಕೋ, ತಗೊಂಡ್ ಬಂದಿದ್ಯಲ್ಲ ಇಟ್ಕೊಂಡ್ಬಿಡು, ಏನಕ್ಕೆ ಕಳಿತಿ, ತಗೊಂಡೋಗಿ ವಾಪಸ್ ಏನು ಕೊಡೋದ್ ಬೇಡ ಅಂತ ಹೇಳಿದ್ರು. ಸರಿ ಅಂತೇಳಿ ಇಷ್ಟಪಟ್ಟು ತಗೊಂಡ್ ಬಂದಿದ್ದೀನಿ ಅಂತೇಳಿ ಇಟ್ಕೊಂಡೆ. ನೀವು ನೋಡ್ತಿರ್ಬೋದು, ನಾನು ಇವಾಗ ಮೂಗ್ನತ್ತು ಕೂಡ ಹಾಕೊಂತಾ ಇದ್ದೀನಿ. ಮೂಗ್ನತ್ತು ಕಳ್ದೋಗಿದ್ರಿಂದ ನನಗೆ ಅದೊಂದು ಎಕ್ಸ್ಟ್ರಾ ಖರ್ಚು. ಮೂಗ್ನತ್ತು ನಾನು ಲಾಸ್ಟ್ ಹಾಕೊಂಡಿದ್ದು ಸೇಮ್ ಏನಿತ್ತು ಅದೇ ತರದ್ದೇ ಮೂಗ್ನತ್ತು ತಗೊಂಡೆ. ನನ್ಗದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ನನ್ಗೆ ಇಷ್ಟ ಕೂಡ. ಬಟ್ ನಾನು ಲಾಸ್ಟ್ ಟೈಮ್ ಮೂಗ್ನತ್ತು ತಗೊಂಡಿದ್ದು ಸುಮಾರು ತುಂಬಾ ವರ್ಷನೇ ಆಗೋಯ್ತು. ಒಂದ್ 15 ವರ್ಷ ಆಗಿರ್ಬೋದು ಅನ್ಕೋತೀನಿ. ಇವಾಗ ಅವಾಗ ತಗೊಂಡಾಗ ಬರೀ 450 ರುಪೀಸ್ಗೆ ಸೇಮ್ ಮೂಗ್ನತ್ತು ತಗೊಂಡಿದ್ದೆ. ಇವಾಗ 3,500 ಆಗೋಯ್ತು. 3,600 ಬರೋಬ್ಬರಿ ಆಗೋಯ್ತು ಇದಕ್ಕೆ. ಇನ್ನ ಇದು ಬಂದು ನನ್ಗೆ ತುಂಬಾ ದಿನದಿಂದ ಆಸೆ ಇತ್ತು. ಇದನ್ನ ಒಂದು ಮೂಗ್ನತ್ ರೂಪದಲ್ಲಿ ತಗೊಂಡಿದ್ದೆ, ಬಟ್ ಕಳ್ದೋಗ್ಬಿಟ್ಟಿತ್ತು. ಅದಿರ್ಲಿಲ್ಲ, ಇನ್ನು ನಾನು ಉಪಯೋಗ್ಸಕ್ ಮುಂಚೆನೆ ಕಳ್ದೋಗಿತ್ತು. ನಮ್ಮ ಅಕ್ಕ ಕೊಡ್ಸಿದ್ಲು ನನ್ಗದನ್ನ. ಏನ್ ಮಾಡೋದು, ಕಳ್ಕೊಂಡ್ಬಿಟ್ಟಿದ್ದೆ. ಇವಾಗ ಸಿಕ್ತಲ್ಲ ಅಂತೇಳಿ ಜೋಡಿ ಇದನ್ನೇ ತಗೊಂಡ್ ಬಂದೆ. ಇದು ಕೂಡ ಅಷ್ಟೇ ಸೈಡ್ ಕಿವಿದು. ಇದು ಮುರ್ದೋಗ್ಬಿಟ್ಟಿತ್ತು. ತುಂಬಾನೇ ದಿನ ಆಗಿತ್ತು ಉಣ್ಬಿಟ್ಟು, 1 ವರ್ಷದ ಮೇಲಾಯ್ತು ಅನ್ಸುತ್ತೆ. ಅದಕ್ಕೆ ಚುಚ್ಕೊಳಕ್ ಸ್ವಲ್ಪ ಕಷ್ಟ ಆಯ್ತು. ಇವತ್ತಿನ ವ್ಲಾಗ್ ಇಷ್ಟನೇ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.